ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಬೆಂಗಳೂರಿನ ಸುಶೀಲಾ. ಹಲವು ವಾರಗಳ ಹಿಂದೆ ನಾನು ನಿರಂತರವಾದ ಹೊಟ್ಟೆ ನೋವನ್ನು ಅನುಭವಿಸಲು ಪ್ರಾರಂಭಿಸಿದ್ದರಿಂದ ವೈದ್ಯಕೀಯ ಸಲಹೆಯನ್ನು ಪಡೆಯಲು ನಿರ್ಧರಿಸಿದೆ. ವೈದ್ಯರ ಸ್ಕ್ಯಾನ್ಗಳು ಆರಂಭದಲ್ಲಿ ನನ್ನ ಹೊಟ್ಟೆಯಲ್ಲಿ ಗಡ್ಡೆ ಇರುವುದನ್ನು ಬಹಿರಂಗಪಡಿಸಿದವು. ನನ್ನ ರಕ್ತದ ಪ್ಲೇಟ್ಲೆಟ್ ಎಣಿಕೆಯಲ್ಲಿ ಇಳಿಕೆ ಕಂಡುಬಂದಿತ್ತು. ಶಸ್ತ್ರಚಿಕಿತ್ಸೆಯನ್ನು ಪರಿಗಣಿಸುವ ಮೊದಲು ನಿರ್ದಿಷ್ಟ ಹಣ್ಣುಗಳೊಂದಿಗೆ ನನ್ನ ಪ್ಲೇಟ್ಲೆಟ್ ಮಟ್ಟವನ್ನು ಸುಧಾರಿಸಿಕೊಳ್ಳಲು ವೈದ್ಯರು ಸಲಹೆ ನೀಡಿದರು. ವೈದ್ಯಕೀಯ ಕಾರ್ಯವಿಧಾನಗಳ ಬಗ್ಗೆ ಅನಿಶ್ಚಿತತೆ ಮತ್ತು ಆತಂಕದಿಂದ ನನ್ನ ಪತಿ ಮತ್ತು ನಾನು ಎರಡನೇ ಅಭಿಪ್ರಾಯವನ್ನು ತೆಗೆದುಕೊಂಡೆವು. ಇದು ದುರದೃಷ್ಟವಶಾತ್ ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನು ದೃಢಪಡಿಸಿತು. ಮನೆಗೆ ಹಿಂತಿರುಗಿದ ನಂತರ ನನ್ನ ಯೋಗಕ್ಷೇಮದ ಬಗ್ಗೆ ಇದ್ದ ನನ್ನ ಕುಟುಂಬದ ಆಳವಾದ ಕಾಳಜಿ ಮತ್ತು ಭಯದ ಹೊರತಾಗಿಯೂ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದಿಲ್ಲ ಎಂದು ನಾನು ಭಗವಂತರಿಗೆ ದೃಢವಾಗಿ ಹೇಳಿದೆ. ಶಸ್ತ್ರಚಿಕಿತ್ಸೆಯ ಕುರಿತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಹೆಚ್ಚಿನ ಮೌಲ್ಯಮಾಪನಕ್ಕಾಗಿ ನಾವು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡುವಂತೆ ನನ್ನ ಮಗಳು ಸೂಚಿಸಿದಳು. ಇಷ್ಟವಿಲ್ಲದೆ ಒಪ್ಪಿದೆ. ಆ ರಾತ್ರಿ ಅವಳು ಸಹಾಯಕ್ಕಾಗಿ ಶ್ರದ್ಧೆಯಿಂದ ಶ್ರೀ ಪರಂಜ್ಯೋತಿಯನ್ನು ಆಹ್ವಾನಿಸಿದಳು. ರಾತ್ರಿ ಇಡೀ ಪೂಜಾ ಕೊಠಡಿಯನ್ನು ದೀಪದಿಂದ ಬೆಳಗಿಸಿ ಪವಾಡಕ್ಕಾಗಿ ಪ್ರಾರ್ಥನೆಯೊಂದಿಗೆ ಮೂಲಮಂತ್ರವನ್ನು ಪಠಿಸತೊಡಗಿದಳು. ಮರುದಿನ ಬೆಳಿಗ್ಗೆ ಆತಂಕವನ್ನು ತುಂಬಿಕೊಂಡು ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದೆವು. ಅಲ್ಲಿ ಸಂಪೂರ್ಣ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳು ಮತ್ತು ಸ್ಕ್ಯಾನ್ಗಳನ್ನು ನಡೆಸಲಾಯಿತು. ಫಲಿತಾಂಶಗಳಿಗಾಗಿ ನಾವು ತಾಳ್ಮೆಯಿಂದ 3 ಗಂಟೆಗಳ ಕಾಲ ಕಾಯುತ್ತಿದ್ದೆವು. ಈ ಸಮಯದಲ್ಲಿ ನನ್ನ ಮಗಳು ತನ್ನ ಪ್ರಾರ್ಥನೆಯನ್ನು ಮುಂದುವರೆಸಿದಳು. ನವರಾತ್ರಿ ಹೋಮವನ್ನು ಮಾಡುತ್ತೇವೆಂದು ಪ್ರತಿಜ್ಞೆ ಮಾಡಿದಳು. ಇತ್ತೀಚಿನ ಸ್ಕ್ಯಾನ್ಗಳು ನನ್ನ ಹೊಟ್ಟೆಯಲ್ಲಿ ಗೆಡ್ಡೆ ಅಥವಾ ಯಾವುದೇ ಅಸಹಜತೆಗಳ ಯಾವುದೇ ಲಕ್ಷಣಗಳು ತೋರಿಸಲಿಲ್ಲ. ಈ ಬಹಿರಂಗಪಡಿಸುವಿಕೆಯು ಇತ್ತೀಚಿನ ರೋಗ ನಿರ್ಣಯಕ್ಕೆ ಮಾತ್ರವಲ್ಲದೆ ಗೆಡ್ಡೆಯನ್ನು ಸೂಚಿಸಿದ ಇಂದಿನ 2 ವರದಿಗಳಿಗೂ ವಿರುದ್ಧವಾಗಿತ್ತು. ಈ ಪರಿಹಾರವು ನಮಗೆ ಅಪಾರವಾದ ಆಶ್ಚರ್ಯವನ್ನು ಮತ್ತು ಸಮಾಧಾನವನ್ನು ತಂದಿತ್ತು. ಶ್ರೀ ಪರಂಜ್ಯೋತಿಯವರು ಹಿಂದಿನ ಸ್ಕ್ಯಾನ್ಗಳನ್ನು ಬದಲಾಯಿಸಿರುವುದು ಹೇಗಿತ್ತೆಂದರೆ, ಅಲ್ಲಿನ ವೈದ್ಯರು ಅಕ್ಷರಶಃ ಇಂದಿನ ಸ್ಕ್ಯಾನ್ಗಳಲ್ಲಿ ಗೆಡ್ಡೆಯು ಇರುವುದನ್ನು ತೋರಿಸಲು ನನ್ನನ್ನು ಕೇಳಿದರು. ನನಗಾದ ಆಘಾತವೇನೆಂದರೆ, ಶ್ರೀ ಪರಂಜ್ಯೋತಿಯವರು ಹಿಂದಿನ ಸ್ಕ್ಯಾನ್ ವರದಿಗಳನ್ನು ಹೇಗೆ ಬದಲಾಯಿಸಿದ್ದಾರೆಂದು ನನಗೆ ನಂಬಲಾಗಲಿಲ್ಲ. ಅದು ತೆಗೆದುಕೊಂಡ ಹೊಸ ಸ್ಕ್ಯಾನ್ ವರದಿಗಳನ್ನು ಹೋಲುತ್ತಿತ್ತು. ಈ ಅನಿರೀಕ್ಷಿತ ಘಟನೆಗಳಿಂದ ನಾನು ಬಹಳವಾಗಿ ಪ್ರಭಾವಿತಳಾಗಿದ್ದೆ, ದಿಗ್ಭ್ರಮೆಗೊಂಡಿದ್ದೆ. ಆ ಕ್ಷಣದಿಂದ ನಾನು ಯಾವುದೇ ಹೊಟ್ಟೆ ನೋವನ್ನು ಅನುಭವಿಸಲಿಲ್ಲ. ಶ್ರೀ ಪರಂಜ್ಯೋತಿಯವರ ಹಸ್ತಕ್ಷೇಪವನ್ನು ಕೃತಜ್ಞತೆಯಿಂದ ಅಂಗೀಕರಿಸುತ್ತಾ ಈ ಅದ್ಭುತ ಘಟನೆಗಳಿಗಾಗಿ ನಾನು ಮತ್ತು ನನ್ನ ಕುಟುಂಬವು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೃತಜ್ಞತೆಯಿಂದ ಆವರಿಸಿ ಶ್ರೀ ಪರಂಜ್ಯೋತಿಯವರ ಅಪರಿಮಿತ ಪ್ರೀತಿ ಮತ್ತು ನಮ್ಮ ಜೀವನದಲ್ಲಿ ಈ ಅದ್ಭುತವಾದ ಹಸ್ತಕ್ಷೇಪಕ್ಕಾಗಿ ನನ್ನ ಧನ್ಯವಾದಗಳನ್ನು ವ್ಯಕ್ತಪಡಿಸಲು ನನ್ನಲ್ಲಿ ಪದಗಳಿಲ್ಲ. ಶ್ರೀ ಪರಂಜ್ಯೋತಿ, ನಿಮಗೆ ಅನಂತಾನಂತ ಕೋಟಿ ಪಾದ ಪ್ರಣಾಮಗಳು.